ಕೈಪಾಳ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ? ಆ ಒಂದು ಘಳಿಗೆ ಕೂಡಿ ಬಂದಿದ್ಯಾ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಆ ಕಾಲ ಕೂಡಿ ಬಂತ? ಹಾಗಾದ್ರೆ ಸಂಪುಟ ಪುನರ್ರಚನೆಗೂ ಫಿಕ್ಸ್ ಆಗಿದ್ಯಾ ಮುಹೂರ್ತ ಅಂತ? ಇನ್ನು ಜೂನ್ ಬಳಿಕ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಿರುಗಾಳಿ ಆಗುವುದು ಫಿಕ್ಸಾ? ಸಂಪುಟ ಪುನರ್ರಚನೆ ಆದ್ರೆ ಯಾರ್ಯಾರು ಇನ್ನಾಗ್ತಾರೆ, ಹಾಗೆ ಯಾರು ಔಟ್ ಆಗ್ತಾರೆ? ಖುದ್ದು ರಾಹುಲ್ ಗಾಂಧಿಯೇ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಇದು ಕೈಪಾಳ್ಯದಲ್ಲಿ ಮೊದಲಿನಿಂದಲೂ ಕೂಡ ಮುನ್ನೆಲೆಯಲ್ಲಿರುವಂತಹ ಚರ್ಚೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ಬದಲಾವಣೆಯಾಗತ್ತಾ? ಇದರ ಜೊತೆಗೆ ಸಂಪುಟ ಪುನರ್ರಚನೆ ಕೂಡ ಆಗತ್ತಾ? ಇನ್ ಕೇಸ್ ಸಂಪುಟ ಪುನರ್ರಚನೆಗೆ ಅಸ್ತು ಅಂತ ಹೇಳಿದ್ರೆ ಯಾರ್ಯಾರು ಇನ್ನಾಗ್ತಾರೆ, ಯಾರ್ಯಾರು ಔಟ್ ಆಗ್ತಾರೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಇನ್ನು ಕೈ ಅಧಿವೇಶನದಲ್ಲಿ ರಾಜ್ಯ ನಾಯಕರಿಂದ ಮಾಹಿತಿ ಕೂಡ ಸಂಗ್ರಹಣೆ ಮಾಡಿಕೊಳ್ಳಲಾಗಿದೆ. ಹಿರಿಯ ನಾಯಕರಿಂದ ಮಾಹಿತಿಯನ್ನ ವರಿಷ್ಠರು ಸಂಗ್ರಹಣೆ ಮಾಡಿಕೊಂಡಿರೋದು. ರಾಜಕೀಯ ಬೆಳವಣಿಗೆಗಳ ಕುರಿತು ವರಿಷ್ಠರು ಅಭಿಪ್ರಾಯವನ್ನ ಕೂಡ ಪಡ್ಕೊಂಡಿದ್ದಾರೆ. ಸಚಿವರ ಕಾರ್ಯವೈಖರಿ ಹೇಗಿದೆ, ಪಕ್ಷದ ಚಟುವಟಿಕೆಗಳ ಬಗ್ಗೆ ಕೂಡ ಮಾತುಕತೆಯಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೆ ಸಚಿವ ಸಂಪುಟ ಪುನರ್ರಚನೆಗೆ ಒಲವನ್ನು ಕೂಡ ನೀಡಲಾಗ್ತಾ ಇದೆ. ಮೂಲಗಳ ಪ್ರಕಾರ ಕನಿಷ್ಠ 3 ರಿಂದ 10 ಸಚಿವರ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಜೂನ್ ತಿಂಗಳ ನಂತರದಲ್ಲಿ ಈ ಎಲ್ಲ ಬದಲಾವಣೆ ಆಗುವುದು. ಇನ್ನು ಕೈ ಅಧಿವೇಶನದಲ್ಲಿ ರಾಜ್ಯ ನಾಯಕರಿಂದ ಕೆಲವೊಂದಷ್ಟು ಮಾಹಿತಿಯನ್ನ ವರಿಷ್ಠರು ಸಂಗ್ರಹಣೆ ಮಾಡಿಕೊಂಡಿದ್ದಾರೆ. ಏನೇನು, ಯಾವ್ಯಾವ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಅನ್ನೋದನ್ನ ನೋಡೋದಾದ್ರೆ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿರೋದು. ರಾಜಕೀಯ ಬೆಳವಣಿಗೆಗಳು ಹೇಗಿದೆ, ಯಾವ್ದ್ಯಾವ್ದು ಪ್ಲಸ್ ಇದೆ, ಮೈನಸ್ ಏನಿದೆ, ಹಾಗೆ ಅಭಿಪ್ರಾಯವನ್ನ ಕೂಡ ಪಡ್ಕೊಂಡಿರೋದು. ಇನ್ನು ಕಾರ್ಯವೈಖರಿಯ ಬಗ್ಗೆ ಕೂಡ, ಅಂದ್ರೆ ಸಚಿವರು ಅವರವರ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅಥವಾ ಪಕ್ಷಕ್ಕೆ ಅವರ ಕಾಂಟ್ರಿಬ್ಯೂಷನ್ಸ್ ಏನು, ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ವರಿಷ್ಠರು ಹಿರಿಯ ನಾಯಕರಿಂದ ಕೆಲವೊಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದ್ರೆ ಅಥವಾ ಪುನರ್ರಚನೆಯಾದ್ರೆ ಯಾರ್ಯಾರು ಸಚಿವರು ಇನ್ನಾಗ್ತಾರೆ ಅಥವಾ ಯಾರ್ಯಾರು ಔಟ್ ಆಗ್ತಾರೆ, ಪ್ರಮುಖವಾಗಿ ಎಷ್ಟು ಸಚಿವರನ್ನ ಕೈ ಬಿಡಲಾಗುತ್ತೆ ಅಥವಾ ಕೋಕ್ ನೀಡಲಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಜೂನ್ನ ನಂತರದಲ್ಲಿ ಕಾದು ನೋಡಬೇಕಾಗಿದೆ.